Today we discuss about safety precautions when we have to charge the battery of secondary cells or secondary batteries. Second point, methods of charging the secondary cells. First, after determining the conditions of the battery or cells, what rate of charge must be done? ಎಷ್ಟು ಚಾರ್ಜ್ ಅಲ್ಲಿ ನಾವು ಯಾವ ರೇಟ್ ಅಲ್ಲಿ ನಾವು ಚಾರ್ಜಿಂಗ್ ಅನ್ನ ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ಗೆ ತಿಳ್ಕೋಬೇಕಾಗುತ್ತೆ. ಅದೇ ರೀತಿ ನಾವು ಏನು ಮಾಡಬೇಕಾಗುತ್ತೆ, ಬ್ಯಾಟರಿಗಳನ್ನ ನಾವು ಚಾರ್ಜಿಂಗ್ ಮಾಡಬೇಕು. ಇನ್ ಕೇಸ್ ಆಫ್ ಚಾರ್ಜಿಂಗ್ ಟೈಮ್, more than one cells are may be connect, either it may be series or parallel. ಸೀರೀಸ್ ಆಗಿ ಕೂಡ ನಾವು ಕನೆಕ್ಟ್ ಮಾಡಬಹುದು, ಜೊತೆಗೆ ಪ್ಯಾರಲಲ್ ಆಗಿ ಕೂಡ ಕನೆಕ್ಟ್ ಮಾಡಬಹುದು. ಇನ್ ಕೇಸ್ ಆಫ್ ಸೀರೀಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸಮ್ ಆಫ್ ದ ಬ್ಯಾಟರೀಸ್ ವೋಲ್ಟೇಜ್ ಮಸ್ಟ್ ಬಿ ಈಕ್ವಲ್ ಟು ದ ಅಪ್ಲೈಡ್ ವೋಲ್ಟೇಜ್. ನಾವೇನು ಎಷ್ಟು ನಂಬರ್ ಆಫ್ ಸೆಲ್ಗಳನ್ನ ನಾವು ಎಷ್ಟು ನಂಬರ್ ಆಫ್ ಬ್ಯಾಟರಿಗಳನ್ನ ನಾವು ಸೀರೀಸ್ ಕನೆಕ್ಟ್ ಮಾಡಿರ್ತೀವಿ, ಅವೆಲ್ಲವನ್ನು ಟೋಟಲ್ ಮಾಡಿದಾಗ ಎಷ್ಟು ವೋಲ್ಟೇಜ್ ಇರುತ್ತೋ ಅಷ್ಟೇ ವೋಲ್ಟೇಜ್ ಏನ್ ಮಾಡಬೇಕಾಗುತ್ತೆ, ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದು ಒಂದು ಪಾಯಿಂಟ್. ಅದೇ ರೀತಿನೇ ಪ್ಯಾರಲಲ್ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಬ್ಯಾಟರಿಗಳನ್ನ ಚಾರ್ಜಿಂಗ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಒನ್ ಬ್ಯಾಟರಿ ವೋಲ್ಟೇಜ್ ಎಷ್ಟಿರುತ್ತೋ ಅಷ್ಟು ವೋಲ್ಟೇಜ್ ಅನ್ನು ಏನು ಮಾಡಬೇಕಾಗುತ್ತೆ, ನಾವು ಚಾರ್ಜಿಂಗ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಬ್ಯಾಟರಿಯನ್ನ ಚಾರ್ಜಿಂಗ್ ಮಾಡಬೇಕು. ಚಾರ್ಜಿಂಗ್ ಮಾಡಬೇಕಾದ್ರೆ ಸಮ್ ಆಫ್ ದ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ನಾವು ತಗೋಬೇಕಾಗುತ್ತೆ. ಏನ್ ಸೇಫ್ಟಿ ಪ್ರಿಕಾಷನ್ಸ್? ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಟಾಪಿಂಗ್ ಅಪ್. ವಾಟ್ ಈಸ್ ಟಾಪಿಂಗ್ ಅಪ್? ದ ಲೆವೆಲ್ ಆಫ್ ದ electrolyte less than 10 to 15 mm, 10 to 15 mm, then we add the distilled water. This process is called topping up. Topping up ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಬ್ಯಾಟರಿಯಲ್ಲಿ ಸೆಲ್ಗಳಲ್ಲಿ ಎಲೆಕ್ಟ್ರೋಲೈಟ್ ಏನಾಗಿರುತ್ತೆ ಅಂದ್ರೆ, ಪ್ಲೇಟ್ ಲೆವೆಲಿನ ಮೇಲ್ಗಡೆಯಿಂದ 10 mm ಇಂದ 15 mm ಒಳಗಡೆ ಇತ್ತು ಅಂದ್ರೆ ಅಲ್ಲಿ ಅಲ್ಲಿ ಎಲೆಕ್ಟ್ರೋಲೈಟ್ ಏನಾಗಿರುತ್ತೆ, ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡಬೇಕಾಗುತ್ತೆ, ವಿ ಶುಡ್ ಆಡ್ ದ ಡಿಸ್ಟಿಲ್ಡ್ ವಾಟರ್. ಏನನ್ನ ಮಾಡಬೇಕು, ಡಿಸ್ಟಿಲ್ಡ್ ವಾಟರ್ ಏನ್ ಮಾಡಬೇಕಾಗುತ್ತೆ, ನಾವು ಆಡ್ ಮಾಡಬೇಕಾಗುತ್ತೆ. ಸೊ ಈ ಆಡ್ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಟ್ಯಾಪ್ ವಾಟರ್ ಅನ್ನ, ಅಂದ್ರೆ ನಲ್ಲಿಯಲ್ಲಿ ಬರ್ತಕ್ಕಂಥ ವಾಟರ್ ಅನ್ನು ನಾವು ಆಡ್ ಅಪ್ ಮಾಡೋ ಹಾಗಿಲ್ಲ. ಮಾರ್ಕೆಟ್ ಅಲ್ಲಿ ನಿಮಗೆ ಡಿಸ್ಟಿಲ್ಡ್ ವಾಟರ್ ಸಿಗ್ತದೆ. ಆ ಡಿಸ್ಟಿಲ್ಡ್ ವಾಟರ್ ಏನ್ ಮಾಡಬೇಕಾಗುತ್ತೆ, ಯಾವ ಸೆಲ್ಲಿನಲ್ಲಿ 10 ರಿಂದ 15 mm ಒಳಗಡೆ ಏನಾದ್ರು ಡಿಸ್ಟಿಲ್ಡ್ ವಾಟರ್ ನಮಗೆ ಕಾಣಿಸ್ತಾ ಇದೆ ಅಂದ್ರೆ ಆಗ ನಾವು ಏನ್ ಮಾಡಬೇಕಾಗುತ್ತೆ, ಡಿಸ್ಟಿಲ್ಡ್ ವಾಟರ್ ಅನ್ನ ಹಾಕಬೇಕಾಗುತ್ತೆ. ಈ ಒಂದು ಪ್ರೋಸೆಸ್ ಅನ್ನ ನಾವು ಏನಂತ ಕರಿತೀವಿ, ಟಾಪಿಂಗ್ ಅಪ್. ನೆಕ್ಸ್ಟ್ ಒನ್ ಈಸ್ ವೆಂಟಿಲೇಷನ್. ಏನು ವೆಂಟಿಲೇಷನ್? ಸೊ ಯಾವುದೇ ವಿಚ್ ಬ್ಯಾಟರೀಸ್ ರೂಮ್, ಯಾವ ಬ್ಯಾಟರಿಗಳನ್ನ ನಾವು ಕೆಲವೊಂದು ರೂಮ್ಗಳನ್ನೇ ಇಟ್ಬಿಟ್ಟು ನಾವೇನ್ ಮಾಡ್ತೀವಿ, ಬ್ಯಾಟರಿಗಳನ್ನ ರೀಚಾರ್ಜ್ ಮಾಡ್ತೀವಿ. ಸೊ ರೀಚಾರ್ಜಿಂಗ್ ಮಾಡಬೇಕಾದ್ರೆ ದಟ್ ರೂಮ್ ಶುಡ್ ಬಿ ವೆಲ್ ವೆಂಟಿಲೇಟೆಡ್. ಆ ರೂಮ್ ಯಾವತ್ತು ಗಾಳಿ ಬೆಳಕು ನೀಟಾಗಿ ಹೋಗಿ ಬರ ಹಾಕಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಾವು ಅಂತ ರೂಮ್ಗಳನ್ನ ಮಾತ್ರ ನಾವು ಪ್ರಿಫರ್ ಮಾಡಬಹುದು. ಸೊ ಗಾಳಿ ಬೆಳಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಗ್ಯಾಸಸ್ ಅಂದ್ರೆ ಬ್ಯಾಟರಿ ಚಾರ್ಜಿಂಗ್ ಟೈಮ್ ಅಲ್ಲಿ that batteries it will produce some gas. That gas may be flammable gas. ಆ flammable gas ಇದ್ದಾಗ ಅಲ್ಲಿ ಒಂದು ವೇಳೆ ಏನಾದರೂ ಅಟ್ಯಾಚ್ ಆಗಿರಬಹುದು. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗುತ್ತೆ, ಅಲ್ಲಿ ನಾವು ಅದನ್ನ ನೀಟಾಗಿ ಗಾಳಿ ಬೆಳಕು ಹೋಗ ಹಾಕಿರಬೇಕಾಗುತ್ತೆ. ಸೊ ಇನ್ನೊಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ಏನು, ಯಾವ ಬ್ಯಾಟರಿಗಳನ್ನ ನಾವು ಚಾರ್ಜಿಂಗ್ ಮಾಡ್ತೀವಿ ಆ ಬ್ಯಾಟರಿಗಳಲ್ಲಿರ್ತಕ್ಕಂಥ ಪೋಸ್ಟ್ ಟರ್ಮಿನಲ್ಸ್ ಅಂತ ಇರುತ್ತೆ. ಒಂದು ಪಾಸಿಟಿವ್ ಟರ್ಮಿನಲ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ನೆಗೆಟಿವ್ ಟರ್ಮಿನಲ್ಸ್. ದಟ್ ಪೋಸ್ಟ್ ಟರ್ಮಿನಲ್ should
we apply some petroleum jelly. Petroleum jelly ಅಂತ ಮಾರ್ಕೆಟ್ ಸಿಗುತ್ತೆ. ಆ ಪೆಟ್ರೋಲಿಯಂ ಜೆಲ್ಲಿಯನ್ನ ಏನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಿಬಿಟ್ಟು ನಾವು ಚಾರ್ಜಿಂಗ್ ಮಾಡಬೇಕು. ಆಫ್ಟರ್ ದ ಚಾರ್ಜಿಂಗ್ ಡಿಸ್ಚಾರ್ಜ್ ಟೈಮಲ್ಲೂ ಕೂಡ ಆ ಬ್ಯಾಟರಿಯಲ್ಲಿರ್ತಕ್ಕಂಥ ಪೋಸ್ಟ್ ಟರ್ಮಿನಲ್ಗೆ ಪೆಟ್ರೋಲಿಯಂ ಜೆಲ್ಲಿಯನ್ನ ಅಪ್ಲೈ ಮಾಡಬೇಕು. ಬಿಕಾಸ್ ಆಫ್ ಏನನ್ನ ಕರೋಷನ್ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ಏನ್ ಮಾಡಬೇಕಾಗುತ್ತೆ, ಏನನ್ನ ಪೆಟ್ರೋಲಿಯಂ ಜೆಲ್ಲಿ ಅಂತಕ್ಕಂಥ ಕೆಮಿಕಲ್ ಕಾಂಪೌಂಡ್ ಅನ್ನು ನಾವಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೊಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ಏನು, we should not take the naked flame in the battery room. ಚಾರ್ಜಿಂಗ್ ರೂಮ್ ಯಾವ್ದಿರುತ್ತೋ ಆ ಬ್ಯಾಟರಿ ರೂಮ್ ಅಲ್ಲಿ ನಾವು ಚಾರ್ಜಿಂಗ್ ಮಾಡ್ತಕ್ಕಂಥ ರೂಮ್ಗಳಲ್ಲಿ ಬೆಂಕಿ ಕಡ್ಡಿಗೆ ಇರ್ತಕ್ಕಂಥ ಒಂದು ಸಂದರ್ಭ ಬರಕೂಡದು. ಅಲ್ಲಿ ಏನಾದ್ರೂ ನಾವು ಬೆಂಕಿ ಕಡ್ಡಿಗೆ ಏನಾಗುತ್ತೆ ಅಂದ್ರೆ ಆ ರೂಮ್ಗೆ ಬೆಂಕಿ ತರತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನೆಕ್ಡ್ ಫ್ಲೇಮ್ ಅನ್ನು ತಗೊಂಡು ಹೋಗಕೂಡದು. ದಿಸ್ ಇಸ್ ಒನ್ ಆಫ್ ದ ಸೇಫ್ಟಿ ಪ್ರಿಕಾಷನ್ಸ್. ಓಕೆ, ನೆಕ್ಸ್ಟ್ ಅದರ್ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ನಾವು ಇಲ್ಲಿ ನೋಡಬಹುದು. ಏನಪ್ಪಾ ಅಂದ್ರೆ ವೈಲ್ ಪ್ರಿಪೇರಿಂಗ್ ದ ಎಲೆಕ್ಟ್ರೋಲೈಟ್ ಅನ್ನು ನಾವು ಪ್ರಿಪರೇಷನ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರ್ಸ್ ಆರ್ ಗಿವನ್ ಕೊಟ್ಟಿರ್ತಾರೆ ಅವರು ಇದನ್ನ ಎಲೆಕ್ಟ್ರೋಲೈಟ್ ಅನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ. ಅದೇ ರೀತಿ ನಾವೇನ್ ಮಾಡಬೇಕಾಗುತ್ತೆ, ಎಲೆಕ್ಟ್ರೋಲೈಟ್ ಅನ್ನ ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಮಾಡಿರ್ತಕ್ಕಂಥದ್ದನ್ನ ಮಾತ್ರ ನಾವು ಯಾವುದರಲ್ಲಿ ಆಸಿಡ್ ಆಗಿ ನಾವು ಬಳಸಬಹುದು, H2SO4 ಆಗಿ ಬಳಸಬಹುದು. ಸೊ ಅದು ರೆಕಮೆಂಡೆಡ್ ಏನ್ ಕೊಟ್ಟಿರ್ತಾರೋ ಅದೇ ರೀತಿನೇ ಬಳಸಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಬ್ಯಾಟರಿ ಲೈಫ್ ಹಾಳಾಗ್ತಾ ಹೋಗುತ್ತೆ. ಓಕೆ, ಸೊ ಈ ಸೇಫ್ಟಿ ಪ್ರಿಕಾಷನ್ಸ್ ಗೊತ್ತಾದ ನಂತರ ಸಮ್ ಆಫ್ ದ ಮೆಥಡ್ಸ್ ಮುಖಾಂತರ ನಾವೇನ್ ಮಾಡಬಹುದು, ಬ್ಯಾಟರಿಗಳನ್ನ ಚಾರ್ಜ್ ಮಾಡಬಹುದು. ಸೊ ವಿಚ್ ಆರ್ ದೇ? ಕಾನ್ಸ್ಟೆಂಟ್ ಕರೆಂಟ್ ಮೆಥಡ್ ಮುಖಾಂತರ ನಾವು ಬ್ಯಾಟರಿಯನ್ನ ಚಾರ್ಜ್ ಮಾಡಬಹುದು. ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಮೆಥಡ್ ಅಲ್ಲಿ ಬ್ಯಾಟರಿಯನ್ನ ಚಾರ್ಜ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ರೆಕ್ಟಿಫೈಯರ್ ಮೆಥಡ್ ಮುಖಾಂತರ ನಾವು ಬ್ಯಾಟರಿಯನ್ನ ಚಾರ್ಜಿಂಗ್ ಮಾಡಬಹುದು. ಫಸ್ಟ್ we understand about what is constant current method. The word says in this type of charging current almost constant. That's why this method is called constant current method. ಈ ಕಾನ್ಸ್ಟೆಂಟ್ ಕರೆಂಟ್ ಮೆಥಡ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಮೆಥಡ್ ಅಲ್ಲಿ ನಾವು ಕರೆಂಟ್ ಆಲ್ಮೋಸ್ಟ್ ಏನಾಗಿರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನ ನಾವು ಕಾನ್ಸ್ಟೆಂಟ್ ಕರೆಂಟ್ ಮೆಥಡ್ ಅಂತ ಕರೀತೀವಿ. ಇಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಮೆಥಡ್ ಅಲ್ಲಿ ಏನಾಗಿರುತ್ತೆ, ಏನೇನು ಬೇಕು ಅನ್ನೋದು ನೋಡೋಣ. ಸೊ ಇಲ್ಲಿ ನಮಗೆ ಸಪ್ಲೈ ವೋಲ್ಟೇಜ್ ಬೇಕಾಗುತ್ತೆ. ಈ ಸಪ್ಲೈ ವೋಲ್ಟೇಜ್ ನಾರ್ಮಲಿ ಕಾನ್ಸ್ಟೆಂಟ್ ಕರೆಂಟ್ ಮೆಥಡ್ ಅಲ್ಲಿ ಮೋರ್ ದೆನ್ ಬ್ಯಾಟರಿ ವೋಲ್ಟೇಜ್. ಬ್ಯಾಟರಿ ವೋಲ್ಟೇಜ್ ಏನಿದೆಯೋ ಅದಕ್ಕಿಂತನೂ ಜಾಸ್ತಿ ವೋಲ್ಟೇಜ್ ಇರುತ್ತೆ. ಇಲ್ಲಿ ನೋಡಿ ಹೌ ಮಚ್ ವೋಲ್ಟೇಜ್, 230 ವೋಲ್ಟೇಜ್ ಇದೆ, 220 or 230 ವೋಲ್ಟೇಜ್ ಇರುತ್ತೆ. ಬಟ್ ಬ್ಯಾಟರಿ ಆ ಟೈಮಲ್ಲಿ ನಿಮಗೆ 6 ವೋಲ್ಟ್ ಸಿಗ್ಬೋದು, 12 ವೋಲ್ಟ್ ಸಿಗ್ಬೋದು, 24 ವೋಲ್ಟೇಜ್ ಸಿಗ್ಬೋದು. ಆ ಸಂದರ್ಭದಲ್ಲಿ ನಾವು ದಿಸ್ ಮೆಥಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಬಟ್ ಇನ್ ದಿಸ್ ಮೆಥಡ್ ವಿ ಹ್ಯಾವ್ ಯೂಸಿಂಗ್ ಸಮ್ ಆಫ್ ದ ಎಕ್ವಿಪ್ಮೆಂಟ್ಸ್. ವಾಟ್ ಒನ್ ಆಫ್ ದ ಆಂಪಿಯರ್ ಮೀಟರ್ ಬೇಕಾಗುತ್ತೆ, ಇನ್ನೊಂದು ವೇರಿಯಬಲ್ ರೆಸಿಸ್ಟಿವ್ ಲೋಡ್ ಬೇಕಾಗುತ್ತೆ, ಅಥವಾ ಅದನ್ನು ನಾವು ಲ್ಯಾಂಪ್ ಲೋಡ್ ಅಂತ ಕರಿತೀವಿ. ಈ ಲ್ಯಾಂಪ್ ಲೋಡ್ ಅಥವಾ ವೇರಿಯಬಲ್ ರೆಸಿಸ್ಟಿವ್ ಲೋಡ್ ಅನ್ನು ಏನಕ್ಕೋಸ್ಕರ ಬಳಸಿದೀವಿ ಅಂದ್ರೆ to vary the current at the time of starting. Current is in P flows high, then gradually decreases. That's why current ಅನ್ನು ನಾವು almost all time ಅಲ್ಲಿ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ, ನಾವು ಸಮ್ ಆಫ್ ದ ಲ್ಯಾಂಪ್ ಗಳನ್ನು ನಾವು ಸೀರೀಸ್ ಆಗಿ ಯಾವುದಕ್ಕೆ ಬ್ಯಾಟರಿ ಕನೆಕ್ಟ್ ಮಾಡಿದೀವಿ. ಇಲ್ಲಿ ಕರೆಂಟ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡಬಹುದು ಯಾವುದರಿಂದ, ವೇರಿಯಬಲ್ ರೆಸಿಸ್ಟರ್ ಮುಖಾಂತರ ಅಥವಾ ಲ್ಯಾಂಪ್ ಲೋಡ್ ಮೆಥಡ್ ಮುಖಾಂತರ ನಾವು ಕರೆಂಟ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಓಕೆ, ಈ ಒಂದು ಮೆಥಡ್ ಅನ್ನು ನಾವು ಮೋರ್ ದ್ಯಾನ್ 2 ಬ್ಯಾಟರೀಸ್ ಆರ್ ಮೋರ್ ದ್ಯಾನ್ 2, 3, 4 ಬ್ಯಾಟರಿಗಳನ್ನು ಏನ್ ಮಾಡಬಹುದು, ಅಟ್ ಎ ಟೈಮ್ ನಾವು ಏನ್ ಮಾಡಬೇಕಾಗುತ್ತೆ, ನಾವು ಚಾರ್ಜ್ ಮಾಡಬಹುದು. ಓಕೆ, ಇದು ಒಂದು ಮೆಥಡ್ ಆಫ್ ಚಾರ್ಜಿಂಗ್. ಈ ಒಂದು ಮೆಥಡ್ ಅನ್ನು ನಾವು ನಾರ್ಮಲಿ ನಂಬರ್ ಆಫ್ ಸೆಲ್ಸ್ ಗಳನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿಕೊಂಡು ಕರೆಂಟ್ ಅನ್ನ ಕಾನ್ಸ್ಟೆಂಟ್ ಆಗಿ ಫ್ಲೋ ಮಾಡಿಕೊಂಡು ಈ ಮೆಥಡ್
ಪೊಟೆನ್ಶಿಯಲ್ ಮೆಥಡ್. ದಿಸ್ ಮೆಥಡ್ ಏನಿರುತ್ತೆ, ಕಾನ್ಸ್ಟೆಂಟ್ ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ಮೀನ್ಸ್ ವೋಲ್ಟೇಜ್. ಈ ವೋಲ್ಟೇಜ್ ಈ ಮೆಥಡ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಎಲ್ಲ ಚಾರ್ಜಿಂಗ್ ಟೈಮ್ ಅಲ್ಲಿ. ಹಾಗಾಗಿ ನಾವು ಈ ಒಂದು ಮೆಥಡ್ ಅನ್ನು ನಾವು ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಮೆಥಡ್ ಅಂತ ಕರಿತೀವಿ. ಇದಕ್ಕೂ ಏನ್ ಡಿಫರೆನ್ಸ್? ಈ ಚಾರ್ಜಿಂಗ್ ಮೆಥಡ್ ಅಲ್ಲಿ ಹೈ ವೋಲ್ಟೇಜ್ ಇರುತ್ತೆ. ಹೈ ವೋಲ್ಟೇಜ್ ಅನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ ಬೈ ಮೀನ್ಸ್ ಆಫ್ ಎ ವೇರಿಯಬಲ್ ರೆಸಿಸ್ಟಿವ್ ಲೋಡ್. ಬಟ್ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೋ ವೋಲ್ಟೇಜ್ ಇರುತ್ತೆ, ಸಪ್ಲೈ ವೋಲ್ಟೇಜ್. ಲೋ ವೋಲ್ಟೇಜ್ ಅನ್ನ ನಾವೇನ್ ಮಾಡಬಹುದು, ಸಿಂಗಲ್ ಬ್ಯಾಟರಿ ಆಗಿರ್ಬೋದು, ನಂಬರ್ ಆಫ್ ಬ್ಯಾಟರಿಗಳನ್ನ ಏನ್ ಮಾಡಬಹುದು, ಕನೆಕ್ಟ್ ಮಾಡಬಹುದು. ಸೊ ಯಾವ ರೀತಿ ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಸೊ ಪ್ಯಾರಲಲ್ ಕನೆಕ್ಟ್ ಮಾಡೋದು ಕೂಡ ನಾವು ಮಾಡಬಹುದು. ಆ ಒಂದು ಮೆಥಡ್ ಅನ್ನು ನಾವು ಕರಿತೀವಿ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಮೆಥಡ್ ಅಂತ ಕರಿತೀವಿ. ಸೊ ಈ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಮೆಥಡ್ ಏನೇನು ಬೇಕಾಗುತ್ತೆ, ಒಂದು ಲೋ ವೋಲ್ಟೇಜ್ ಡಿಸಿ ಸಪ್ಲೈ ಬೇಕು, ನೆಕ್ಸ್ಟ್ ಆಂಪಿಯರ್ ಮೀಟರ್ ಬೇಕು, ಕರೆಂಟ್ ಎಷ್ಟು ಫ್ಲೋ ಮಾಡಬೇಕು ಅನ್ನೋದು ನಮಗೆ ನಿರ್ಧಾರ ಇರುತ್ತೆ, ಅದರ ಪ್ರಕಾರ ನಾವು ಫ್ಲೋ ಮಾಡಬೇಕು. ಎಷ್ಟು ನಂಬರ್ ಆಫ್ ಬ್ಯಾಟರಿಗಳು, ಐದರ್ ಇಟ್ ಮೇ ಬಿ 2 or more ಬ್ಯಾಟರಿಗಳನ್ನು ಕೂಡ ನಾವು ಇಲ್ಲಿ ಕನೆಕ್ಟ್ ಮಾಡಬಹುದು. ಇಲ್ಲಿ ವೋಲ್ಟೇಜ್ ಅನ್ನು ವೇರಿ ಮಾಡೋಕ್ಕೋಸ್ಕರ, ಸರ್ ವೋಲ್ಟೇಜ್ ಅನ್ನು ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡಿದೀವಿ, ಒನ್ ಆಫ್ ದ ರಿಯೋಸ್ಟಾಟ್ ಅನ್ನು ನಾವು ಸೀರೀಸ್ ಕನೆಕ್ಟ್ ಮಾಡಿದೀವಿ. ಇದ್ರ ಮುಖಾಂತರ ವೋಲ್ಟೇಜ್ ಲೆವೆಲ್ ಅನ್ನ ಏನ್ ಮಾಡಬಹುದು, ಕಾನ್ಸ್ಟೆಂಟ್ ಆಗಿ ಫ್ಲೋ ಮಾಡಬಹುದು. ಸೊ ಈ ಮೆಥಡ್ ಅನ್ನು ಕೂಡ ನಾವು ಎಂತ ಕರಿತೀವಿ, ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ರೆಕ್ಟಿಫೈಯರ್ ಮೆಥಡ್. ನೆಕ್ಸ್ಟ್ ಒನ್ ಇಸ್ ರೆಕ್ಟಿಫೈಯರ್ ಮೆಥಡ್. ವಾಟ್ ಇಸ್ ರೆಕ್ಟಿಫೈಯರ್ ಮೆಥಡ್? ಸೊ ಕಾಮನ್ ಆಗಿ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ, ಹಾಗಾಗಿ ಇದನ್ನ ಕಾಮನ್ ಮೆಥಡ್ ಅಂತ ಕರಿತೀವಿ. In this method we have to use one of the transformer. ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ರೆಕ್ಟಿಫೈಯರ್ ಮೆಥಡ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಟ್ರಾನ್ಸ್ಫಾರ್ಮರ್ ಅಂತ ತಕ್ಷಣನೇ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸ್ತೀವಿ. ಸ್ಟೆಪ್ ಡೌನ್ ಏಕೋಸ್ಕರ ಅಂದ್ರೆ ನಾರ್ಮಲಿ ಸಪ್ಲೈ ವೋಲ್ಟೇಜ್ 220 or 230 ವೋಲ್ಟೇಜ್ ಇರುತ್ತೆ. ಆ 220 or 230 ವೋಲ್ಟೇಜ್ ಅನ್ನು ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ that voltage level it should be down. ಆ ವೋಲ್ಟೇಜ್ ಅನ್ನು ನಾವು ಕಡಿಮೆ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಬಳಸಿದೀವಿ. ದಿಸ್ ಟ್ರಾನ್ಸ್ಫಾರ್ಮರ್ ಇಸ್ ಕಾಲ್ಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತೀವಿ. ನೆಕ್ಸ್ಟ್ ಔಟ್ಪುಟ್ ಆಫ್ ದ ಟ್ರಾನ್ಸ್ಫಾರ್ಮರ್ we have connect the one of the unit. That unit is called rectifier. Rectifier ಏನು ಮಾಡುತ್ತೆ ಕೆಲಸ, it converts alternating nature of current into direct current. Or normally ಇಲ್ಲಿ ಸಿಗ್ತಕ್ಕಂಥ ವೋಲ್ಟೇಜ್ AC, ಟ್ರಾನ್ಸ್ಫಾರ್ಮರ್ ಗೆ ನಾವು AC ಸಪ್ಲೈ ಕೊಡ್ತೀವಿ. ಔಟ್ಪುಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕೂಡ ನಮಗೆ AC ವೋಲ್ಟೇಜ್ ಸಿಗ್ತದೆ. ಇಲ್ಲೂ AC, ಇಲ್ಲಿ AC ವೋಲ್ಟೇಜ್ ಸಿಗ್ತದೆ. ಈ AC ವೋಲ್ಟೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಾವು ಬ್ಯಾಟರಿ ಕನೆಕ್ಟ್ ಮಾಡಲಾಗಿಲ್ಲ. ಸೊ ನಾರ್ಮಲಿ ಯಾವುದೇ ಬ್ಯಾಟರಿನ ನಾವು ರೀಚಾರ್ಜ್ ಮಾಡಬೇಕಾದ್ರೆ ನಮಗೆ ಯಾವ್ದು ಗೊತ್ತಿದೆ, DC ಸಪ್ಲೈ. DC ಸಪ್ಲೈ ಬೇಕಾದ್ರೆ ನಾವೇನ್ ಮಾಡಬೇಕು, ಇಲ್ಲಿ ಒಂದು ಯೂನಿಟ್ ಅನ್ನು ಬಳಸಬೇಕು. ಆ ಯೂನಿಟ್ ಹೆಸರು ಏನಪ್ಪಾ ಅಂದ್ರೆ ರೆಕ್ಟಿಫೈರ್. ರೆಕ್ಟಿಫೈರ್ ನ ಕೆಲಸ ನಮಗೆ ಗೊತ್ತಿದೆ ಏನೋ, ಇಟ್ ಕನ್ವರ್ಟ್ಸ್ ದ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಅನ್ನಾಗಿ ಅದು ಏನ್ ಮಾಡುತ್ತದು, ಕನ್ವರ್ಟ್ ಮಾಡುತ್ತೆ. ಆ ರೀತಿಯ ಒಂದು ಕೆಲಸ ಮಾಡತಕ್ಕಂಥದ್ದು ಯಾವುದು, ರೆಕ್ಟಿಫೈಯರ್. ಇಲ್ಲಿ ನಾವೇನ್ ಮಾಡ್ತೀವಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ನಾರ್ಮಲಿ ಎಷ್ಟು 12 ವೋಲ್ಟ್ಸ್ ಅನ್ನು ಕೂಡ ಹೊರಗೆ ತಗೋಬಹುದು, 24 ವೋಲ್ಟೇಜ್ ಅನ್ನು ಹೊರಗೆ ತೆಗಿಬಹುದು, ಅಥವಾ 6 ವೋಲ್ಟೇಜ್ ಅನ್ನು ಹೊರಗೆ ತಗೋಬಹುದು. ನಮಗೆ ರಿಕ್ವೈರ್ಡ್ ವೋಲ್ಟೇಜ್ ಅನ್ನು ಹೊರಗೆ ತಗೊಂಡು ಆ ವೋಲ್ಟೇಜ್ ಅನ್ನು ನಾವೇನ್ ಮಾಡಬಹುದು, ರೆಕ್ಟಿಫೈಯರ್ ಮುಖಾಂತರ ಕನ್ವರ್ಟ್ ಮಾಡಿದಾಗ ನಮಗೆ DC ಸಪ್ಲೈ ಸಿಗ್ತದೆ. ಇಲ್ಲಿ ಸ್ಟೆಪ್ ಡೌನ್ ವೋಲ್ಟೇಜ್ ಎಷ್ಟಿರುತ್ತೆ, ಅದನ್ನು ಎಷ್ಟು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಮೇಲ್ಗಡೆ ಈ ವೋಲ್ಟೇಜ್ ಡಿಪೆಂಡ್ ಆಗಿರುತ್ತೆ. ಐದರ್ ಇಟ್ ಮೇ ಬಿ 6 ವೋಲ್ಟ್, 12 ವೋಲ್ಟ್ಸ್ ಆರ್ 24. ಒಂದು ವೇಳೆ ನಾವು 6 ವೋಲ್ಟ್ ಬ್ಯಾಟರಿ ಕನೆಕ್ಟ್ ಮಾಡಿದ್ದರೆ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ 230/6 ವೋಲ್ಟ್. ಒಂದು ವೇಳೆ 12 ವೋಲ್ಟ್ಸ್ ಇತ್ತು ಅಂದ್ರೆ 230/12 ವೋಲ್ಟ್ಸ್. ಒಂದು ವೇಳೆ 24 ವೋಲ್ಟೇಜ್ ಇದೆ ಅಂದ್ರೆ 24 ವೋಲ್ಟ್ಸ್ ರೇಟಿಂಗ್ ಇರತಕ್ಕಂಥ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನು ನಾವು ಬಳಸಬೇಕಾಗುತ್ತೆ. ಬಳಸ್ಕೊಂಡ್ರೆ ಏನು ಮಾಡಬೇಕಾಗುತ್ತೆ,
ಒಂದು ಯೂನಿಟ್ ಅನ್ನು ಕನೆಕ್ಟ್ ಮಾಡಬೇಕು. ಇದಕ್ಕೆ ನಾವು ರೆಕ್ಟಿಫೈರ್ ಅಂತ ಕರಿತೀವಿ. ಈ ರೆಕ್ಟಿಫೈರ್ ಅಲ್ಲಿ ನಾಲ್ಕು ಡಯೋಡ್ ಗಳನ್ನು ಬಳಸಿದೀವಿ. ಆ 4 ಡಯೋಡ್ ಗಳನ್ನ ಈ ರೀತಿ ಕನೆಕ್ಟ್ ಮಾಡಿದೀವಿ. ಆ ರೀತಿ ಕನೆಕ್ಟ್ ಮಾಡ್ತಕ್ಕಂಥ ಸಿಸ್ಟಮ್ಯಾಟಿಕ್ ಕನೆಕ್ಷನ್ಸ್ ನಾವು ಏನಂತ ಕರಿತೀವಿ ಅಂದ್ರೆ ಬ್ರಿಡ್ಜ್ ರೆಕ್ಟಿಫೈರ್ ಅಂತ ಕರಿತೀವಿ. ಏನೇಳಿ ಬ್ರಿಡ್ಜ್ ರೆಕ್ಟಿಫೈರ್. ಆ ಬ್ರಿಡ್ಜ್ ರೆಕ್ಟಿಫೈರ್ ಏನ್ ಮಾಡುತ್ತೆ ಅಂದ್ರೆ ಎಸಿ ಕರೆಂಟ್ ಅನ್ನ ಡಿಸಿ ಕರೆಂಟ್ ಅನ್ನ ಆಗಿ ಕೊಡುತ್ತೆ. ಅದು ಫುಲ್ ವೇವ್ ಅಲ್ಲಿ ಇರುತ್ತೆ. ಅದನ್ನ ಮುಂದೆ ನೋಡೋಣ. ಸೊ ಔಟ್ಪುಟ್ ವೋಲ್ಟೇಜ್ ನಮಗೆ ಈ ಕಡೆಗೆ ಸಿಗ್ತದೆ. ಆ ವೋಲ್ಟೇಜ್ ಅನ್ನ ನಾವು ಯಾವ ಬ್ಯಾಟರಿಗೆ ಡಿಸ್ಚಾರ್ಜ್ ಆಗಿರುತ್ತೋ ಆ ಬ್ಯಾಟರಿಗೆ ನಾವು ನೋಡಬಹುದು ಕನೆಕ್ಟ್ ಮಾಡಬೇಕು ಥ್ರೂ ಎ ಆಫ್ ದ ಆಂಪೇರ್ ಮೀಟರ್. ಈ ಆಂಪೇರ್ ಮೀಟರ್ ನಮಗೆ ಏನು ತೋರಿಸುತ್ತೆ, ಎಷ್ಟು ರೇಟಿಂಗ್ ಅಲ್ಲಿ ಬ್ಯಾಟರಿ ಚಾರ್ಜಿಂಗ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಓಕೆ, ದಿಸ್ ಇಸ್ another method of charging battery.